ಅವರ ಬ್ಯಾಡ್ ಲಕ್. ಬಟ್ ಆಕ್ಸಿಡೆಂಟ್ ಆಗಿ ಉಳ್ಕೊಳ್ಳೋರ್ನ ಜನ ಸಾಯಿಸ್ಬಿಡ್ತಾರೆ. ಅಂದ್ರೆ ಬೇಕು ಅಂತ ಅಲ್ಲ, ಅದು ನೀರ್ ಕುಡಿಸಿದ್ರೆ ಸತ್ತು ಹೋಗ್ತಾರೆ. ಜನಗಳಿಗೆ ಗಾಬರಿ ಆಗ್ತಾ ಇರ್ಬೋದು. ನೀರನ್ನ ಜೀವಜಲ ಅಂತೀವಿ, ಗಂಗಾ ತೀರ್ಥನ ಸಾಯೋರ್ ಬಾಯಿಗೆ ಬಿಡ್ತಾರೆ. ಈ ಡಾಕ್ಟರ್ ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಿಮ್ಗೆ ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಟಾಟಾ ಸುಮಾ ವೆಹಿಕಲ್ ತುಮಕೂರು ರೋಡ್ನ ಬರ್ತಾ ಇದೆ. ಕ್ಯಾತ್ಸಂದ್ರದ ಹತ್ರ ಹೆಡ್ ಆನ್ ಕೊಲಿಷನ್ ಆಗುತ್ತೆ. ಮೇಜರ್ ಆಕ್ಸಿಡೆಂಟ್. ನೀವು ಯಾವುದೇ ಮೇಜರ್ ಆಕ್ಸಿಡೆಂಟ್ ನೋಡಿ ಜನ ಓಡ್ ಬರ್ತಾರೆ. ಆಕ್ಸಿಡೆಂಟ್ ಆದವ್ರನ್ನ ಎಲ್ಲಾರನ್ನು ಇಳಿದು ತಗೊಂಬಂದ್ ಮಲಗಿಸ್ತಾರೆ. 7 ಜನ ಮಲಗಿದ್ದಾರೆ. ಲಾಸ್ಟ್ 2 ಬಡ್ಕೋತಾ ಇದ್ದಾರೆ, ತೊಡೆ ಮೂಳೆ ಮುರಿದಿದೆ. ಈ ಕಡೆಯವರು 4 ಜನ ಹಂಗೆ ಮಲಗಿದ್ದಾರೆ, ಬಡ್ಕೋತಾ ಇಲ್ಲ. ಜನಗಳು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನೀರ್ ತಗೊಂಬ ಅಂತಾರೆ. ಮಕ್ಕದ ಮೇಲೆ ಪಚ್ಚ 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 ಅಂತ ಹೊಡಿತಾರೆ. ಫಸ್ಟ್ 2 ಹೊಡೆದಾಗೆ ಕಣ್ಣೇ ಬಿಡೋದಿಲ್ಲ ಅವರು. ಅರ್ಥ ಸತ್ತೋಗಿದ್ದಾರೆ ಅಂತ. ಇಟ್ ಇಸ್ ಎ ಸ್ಪಾಟ್ ಡೆತ್. ಸೊ ಎನಿ ಮೇಜರ್ ಆಕ್ಸಿಡೆಂಟ್ ತಲೆಗೆ ಬಲವಾಗಿ ಏಟು ಬಿದ್ದಾಗೆ ಸ್ಪಾಟ್ ಡೆತ್ ಆಗ್ಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ಮುಗಿತವ್ರ ಕತೆ. ಇನ್ನಿಬ್ರು ಇರ್ತಾರಲ್ಲ, ಎಲ್ಲ ಬ್ಲಡ್ ಆಗಿರುತ್ತೆ, ತಲೆಯೊಳಗೆ ಏನೋ ಬ್ಲಡ್ ಬರ್ತಾ ಇರುತ್ತೆ, ಅವ್ರು ಉಸಿರಾಡ್ತಾ ಇರ್ತಾರೆ, ಆದ್ರೆ ಎಲ್ಲಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅವಾಗ ಅವ್ರ ಮಕ್ಕಕ್ಕೆ ನೀರು ಹೊಡೆದ್ರೆ ಕಣ್ ಬಿಡ್ತಾರೆ, ಮೆಲ್ಲಗೆ ಅತ್ತ ಇತ್ತ ನೋಡ್ತಾರೆ, ಹಂಗೆ ಮಲ್ಕೋತಾರೆ. ಇಂಥವ್ರನ್ನ ಕನ್ನಡದಲ್ಲಿ ಅರ್ಧ ಜೀವ ಅಂತೀವಿ ನಾವು. ನನ್ನ ಭಾಷೆಯಲ್ಲಿ ಸೆಮಿ ಕಾನ್ಶಿಯಸ್ ಆರ್ ಅನ್ಕಾನ್ಶಿಯಸ್ ಪೇಷಂಟ್ ಅಂತೀವಿ. ಇನ್ನಿಬ್ರು ಇರ್ತಾರೆ. ಜನ ನೆಕ್ಸ್ಟ್ ಮಾಡೋ ಕೆಲಸ ಮಕ್ಕಕ್ಕೆ ನೀರು ಹೊಡೆದ ಮೇಲೆ ನೀರ್ ಕುಡಿಸು ಅಂತಾರೆ. ಅವ್ರಿಬ್ಬರಿಗೂ ಕುಡಿಸಲ್ಲ, ಅವ್ರಿಗೂ ಗೊತ್ತು. ಮೂಗತ್ರ ಕೈ ಇಡ್ತಾರೆ, ಸತ್ವಾಗಿದ್ದಾರೆ ಅಂತ ಬಿಟ್ಟು ಬಿಡ್ತಾರೆ. ಇಬ್ಬರು ಜೀವಂತ ಇದ್ದಾರೆ, ಕುಡ್ಸೋಣ, ಇವ್ರು ಕೆಂಪೇಗೌಡ ಹಾಸ್ಪಿಟಲ್ ಅವ್ರಿಗೂ ಅಥವಾ ವಿಕ್ಟೋರಿಯಾ ಹಾಸ್ಪಿಟಲ್ ಅವ್ರು ಬದುಕ್ತಾರೆ ಅಂತ ಹೇಳ್ತಾರೆ. ನೋಡಿ, ಬಾಟ್ಲಿದ್ರೆ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೇ ಬಿಡ್ತೀನಿ. ನೋಡಿ, ಅನ್ಕಾನ್ಶಿಯಸ್ ಪೇಷಂಟ್ಗೆ ನೀವು ದಯವಿಟ್ಟು ಯಾರಿಗೆ ಏನೇ ನೀರು ಕುಡಿಸ್ಬೇಕಾದ್ರೂ ಕುಡಿಸ್ಬೇಕು, ಮಲಸಿ ನೀರು ಕುಡಿಸ್ಬಾರ್ದು. ಅಲಕ್ಷ ಏನೋ ಮಾಡ್ತಾರೆ ನೋಡಿ, ಅವನ್ ಪಾಡ್ಗ ಅವ್ನು ಇರ್ತಾನೆ, ನೀರ್ ಕುಡ್ಸಕ್ ನೋಡ್ತಾರೆ, ಕುಡಿಯಲ್ಲ ಅವನು. ಈಚೆಗೆ ಸೋರ್ ಹೋಗುತ್ತೆ. ಯಾಕಂದ್ರೆ ನೀವು ನೀರ್ ಕುಡಿಬೇಕಾದ್ರೆ ಗುಡ್ಡಕಿಸ್ಕೋಬೇಕು. ಸ್ವಾಲೋವಿಂಗ್ ಅಂತೀವಿ ನಾವು. ಅವನಿಗೆ ಸ್ವಾಲೋವಿಂಗ್ ರಿಫ್ಲೆಕ್ಸ್ ಇಲ್ಲ, ಯಾಕಂದ್ರೆ ತಲೆಗೆ ಏಟು ಬಿದ್ದಿದೆ, ಸತ್ತೋಗಿಲ್ಲ, ಬಟ್ ಗುಡ್ಡಕ್ಸಕ್ ಆಗಲ್ಲ. ಅಷ್ಟರಲ್ಲಿ ಒಬ್ಬ ಬುದ್ಧಿವಂತ ಬರ್ತಾನೆ, ಕುಡಿಸ್ತೀನಿ ನೀರು ಅಂತ ಹೇಳಿ. ಈ ರೀತಿಯ ಬಾಟ್ಲ್ಗಳು ಎಲ್ಲಾ ಕಡೆ ಸಿಗ್ತವೆ. ಹಿಂಗ್ ಮಾಡ್ತಾನೆ, ಒಳಗಿಡ್ತಾನೆ, ಅದನ್ನ ಎತ್ತಾನೆ, ಒಂದಷ್ಟು ಖಾಲಿ ಆಗುತ್ತೆ. ಅವನಿಗೊಂದು ಖುಷಿ, ಈ ಮನುಷ್ಯನ ಜೀವನ ಉಳಿಸ್ತೆ ಅಂತ. ಅನ್ಫಾರ್ಚುನೇಟ್ಲಿ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಇವನು ಕುಡಿಸಿದ ಅಷ್ಟು ನೀರು ಲಂಗ್ಸ್ ಹೋಗುತ್ತೆ. ನಾವು ಕುಡಿದ ಆಹಾರ, ನೀರು ಲಂಗ್ಸ್ಗೆ ನಾವು ಹೋದ್ರೆ ಡ್ರೌನ್ ಟು ಡೆತ್. ನೀವು ನೋಡಿ, ಒಬ್ಬ ಮನುಷ್ಯನ ಮುಖವನ್ನ ಬಕೆಟ್ ನೀರಿನಲ್ಲಿ ಅದ್ಮಿಡ್ಕೊಂಡ್ರೆ 5 ನಿಮಿಷಕ್ಕೆ ಸತ್ತೋಗ್ತಾನೆ. ಡ್ರೌನಿಂಗ್ ಅಂತೀವಿ ನಾವು. ಯಾರನ್ನ ಮಲಗಿರೋ ತಲೆ ಮೇಲೆ ಬಾಕಿ ಅದಿಮಿಡ್ಕೊಂಡ್ರೆ 6 ನಿಮಿಷಕ್ಕೆ ಸತ್ತೋಗ್ತಾನೆ. ಆಸ್ಪಿಕ್ಷಿಯಲ್ ಡೆತ್ ಅಂತೀವಿ ನಾವು. ಈ ಕುಡಿಸಿದನಲ್ಲ ನೀರು, ಅನ್ಫಾರ್ಚುನೇಟ್ಲಿ ಇದರಿಂದ ಆಸ್ಪಿರೇಷನ್ ಡೆತ್ ಅಂತ ಆಗುತ್ತೆ. ನಿಮ್ಗೆ ಯಾಕೋ ಡಾಕ್ಟರ್ ಕನ್ಫ್ಯೂಸ್ ಮಾಡ್ತಾ ಇದಾರೆ ಅನ್ಸಿದ್ರೆ ಈಗ ನಿಮ್ಗೆ ಹೇಳ್ತೀನಿ ಕೇಳಿ. ದೇವರು ಮನುಷ್ಯನಿಗೆ 3 ನಾಲಿಗೆ ಕೊಟ್ಟಿದ್ದಾನೆ. ನಿಮ್ಗೆ 2 ಗೊತ್ತು, ನಾನು ತೋರಿಸ್ತೀನಿ. ಈಗ ಕಿರುನಾಲಿಗೆ, ನಮ್ಮ ಸಾಫ್ಟ್ ಪ್ಯಾಲೆಟ್ ಅಂತೀವಿ, ಹಿಂಗಿರುತ್ತೆ ಅದು ಬಹಳ ಸಾರಿ ನೀವು ಮಗು ಕೆಮ್ತಾನೆ ಇದ್ರೆ ನಮ್ಮ ಹತ್ರ ಕರ್ಕೊಂಡ್ ಬರ್ತಾರೆ, ಡಾಕ್ಟ್ರೆ ಮಗಿನ ಕಿರುನಾಲ್ಗೆ ಬಿದ್ದೋಗಿದೆ ಅಂತ. ಹೇಳ್ತೀನಿ, ಕಿರುನಾಲ್ಗೆ ಬಿದ್ದೋಗಲ್ಲ. ನಾವು ಅವ್ರ ಖುಷಿಯಾಗಿ ಅಂತ ಒಂದು ಇಂಪ್ರೆಷನ್ ಮಾಡಕ್ ನೋಡ್ತೀವಿ, ಬಿದ್ದೋಗಲ್ಲ. ಎರಡನೇದು, ಮಾತನಾಡುವ ನಾಲಿಗೆ ಇದೆಯಲ್ಲ, ಇಟ್ಸ್ ಎ ವೆರಿ ಪವರ್ಫುಲ್ ಮಸ್ಕ್ಯುಲರ್ ಆರ್ಗನ್. ಇದು ಬಿದ್ದೋಗಲ್ಲ. ಆದ್ರೆ ಯಾವ ಬಿದ್ದೋಗುತ್ತೆ ಅಂದ್ರೆ, ಹೋಮ್ ವರ್ಕ್ ಮಾಡ್ತಾ ಕೂತಿದ್ದಾಳೆ, ಹಾಲಲ್ಲಿ ಕಟ್ ಅಂತ ಶಬ್ದ ಬರುತ್ತೆ ಅಡಿಗೆ ಮನೆಯಲ್ಲಿ. ಹೋಗಿ ನೋಡಿದ್ರೆ ಅಮ್ಮ ಅಂತಾನ ಬಿದ್ದಿರ್ತಾಳೆ. ಲೋ BP ಅಥವಾ ಲೋ ಶುಗರ್ ಇರ್ಬೋದು. ನೀವು ಮಾಡಬೇಕಾದ ಮೊದಲನೇ ಕೆಲಸ, ಅನ್ಕಾನ್ಶಿಯಸ್ ಆಗಿರ್ತಾರೆ, ಅಮ್ಮನ್ನ ಸೈಡಿಗೆ ತಿರ್ಸ್ಬೇಕು, ನೀರ್ ಹಾಕೋದಲ್ಲ. ಯಾಕಂದ್ರೆ ಅನ್ಕಾನ್ಶಿಯಸ್ ಪೇಷಂಟ್ ನಲ್ಲಿ ನಮ್ಮ ನಾಲಿಗೆ ಹಿಂದಕ್ಕೆ ಬಿದ್ದೋ ಉಸಿರು ಕಟ್ಕೊಂಡು ಸತ್ತು ಹೋಗ್ತಾರೆ. ಇದನ್ನ ನಾವು ಫಾಲಿಂಗ್ ಬ್ಯಾಕ್ ಆಫ್ ದಿ ಟಂಗ್ ಅಂಡ್ ಆಸ್ಪಿಕ್ಷಿಯಲ್ ಡೆತ್ ಅಂತೀವಿ. ಸತ್ತೋಗಿರೋರು ನಾವು ನೋಡಿದೀವಿ. ಅದಕ್ಕೆ ನಿಮ್ ಕೆಲಸ ತಕ್ಷಣ ಸೈಡಿಗೆ ತಿರುಗಿಸ್ಬೇಕು. ಈ ಆಕ್ಸಿಡೆಂಟ್ ಆದಾಗೂ ಕೂಡ ಮಧ್ಯಾಹ್ನ ಉಂಡುಬಿಟ್ಟು ಕುಚಿಯಿಂದ ಮಾತಾಡಿ ಒಳಗೆ ಆಕ್ಸಿಡೆಂಟ್ ಆಗುತ್ತೆ. ಹೊಟ್ಟೆ ತುಂಬಾ ಇರುತ್ತೆ, ಅವನು ಅನ್ಕಾನ್ಶಿಯಸ್ ಇದ್ರೆ ದಯವಿಟ್ಟು ವಾಂತಿ ಮಾಡಿದ್ರೆ ವಾಪಸ್ ಹೋಗುತ್ತೆ. ಅದನ್ನ ಆಸ್ಪಿರೇಷನ್ ಅಂತೀವಿ. ದಯವಿಟ್ಟು ಅವ್ರನ್ನ ಒಂದ್ ಸೈಡಿಗೆ ತಿರುಗಿಸಿ. ಫಸ್ಟ್ ಕೆಲಸ ಇದು. ನೀವು ಹೋಗಿ ಅದನ್ನ ಮಾಡ್ಬೇಕು, ಅಮ್ಮನ ಸೈಡ್ ಇತ್ತು. ಇನ್ನೊಂದು ನಾಲಿಗೆ ಇದೆ, ಇದು 2 ನಾಲಿಗೆ ಬಗ್ಗೆ. 3ನೇ ನಾಲಿಗೆ ನೀವು ನೋಡಿರಲ್ಲ. ದಯವಿಟ್ಟು ನನ್ನ ಮಾತನ್ನ ಕೇಳಿದ್ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ತೆಗೆದು ನೋಡಿ. ನಿಮ್ಮ ನಾಲಿಗೆಯ ಹಿಂದೆ ಇನ್ನೊಂದು ನಾಲಿಗೆ ಇದೆ, ಅದನ್ನ ನನ್ನ ಭಾಷೆಯಲ್ಲಿ ಎಪಿಗ್ಲಾಟಿಸ್ ಅಂತೀವಿ. ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇಂಪಾರ್ಟೆಂಟ್ ನೋಡಿ, ನಾನು ನೀವು ಉಣ್ಣವಾಗ ಇದನ್ನ ಫ್ಯಾರಿಂಗ್ಸ್ ಅನ್ಕೋತೀವಿ. ಚಿತ್ರಾನ್ನ ಉಂತಿರ್ತೀವಿ, ಗುಳುಮ್ ಅಂತ ನುಂಗದೆ. ನಾನು ನುಂಗದಾಗ ಇವಾಗ ನೋಡಿ 2 ಪೈಪ್ ಇದೆ. ಟ್ರೇಕಿಯ, ಉಸಿರಿನ ನಾಳ, ಅದರಿಂದ ಅನ್ನನಾಳ, 2 ಪ್ಯಾರಲಲ್ ಪೈಪ್ಸ್. ಫಿಸಿಕ್ಸ್ ಹೇಳುತ್ತೆ, ಮೇಲಿಂದ ನೀರು ಯಾವ್ದ್ರೊಳಗೆ ಹೋಗ್ಬೇಕಾದ್ರೂ ಹೋಗ್ಬೋದು. ಆದ್ರೆ ನಾನು ನುಂಗದಾಗ 3ನೇ ನಾಲಿಗೆ ಟ್ರೇಕಿಯ ಮೇಲೆ ಲಟ್ ಅಂತ ಮುಚ್ಕೊಳ್ಳುತ್ತೆ. ಬೈ ಚಾನ್ಸ್ ಮುಚ್ಕೊಳ್ಳೋದು 2 ಸೇರಿ ಎಷ್ಟೋ ಸರಿ ಆಗುತ್ತೆ. ಮಗಳು ಚಿತ್ರಾನ್ನ ತಿಂತಿರ್ತಾಳೆ, ಸ್ಕೂಲ್ ವ್ಯಾನ್ ಬಂದು ಹಾರ್ನ್ ಹೊಡಿತದೆ, ಕೊನೆ ತುಗ್ನ ಗಬಕ್ ಅಂತ ನುಂಗ್ತಾಳೆ. ಹಿಂಗಿದ ತಕ್ಷಣನೇ ಅಂತಾಳೆ.
ಇದನ್ನ ನತ್ತಿಗೆ ಹಳ್ಳಿ ಕಡೆಯವರು ಬಂದು ಅಜ್ಜಿ ತಲೆ ಮೇಲೆ ನೀರ್ ಹಾಕಿ ಕುದ್ಲಿಡ್ದು ಎತ್ತಾಳೆ, ಕಿರ್ನಾಲ್ಗೆ ಬಿದ್ದೋಗಿದೆ ಅಂತ. ಅದಕ್ಕೊಂದು ಕನೆಕ್ಷನ್ ಇಲ್ಲ. ಆದ್ರೂ ಹುಡುಗಿ ಸರೋಗ್ತಾಳೆ, ಯಾಕಂದ್ರೆ ಕೆಮ್ಮಿದ್ಲು. ಅನ್ಫಾರ್ಚುನೇಟ್ಲಿ ಅನ್ಕಾನ್ಶಿಯಸ್ ಪೇಷಂಟ್ ಗೆ ನೀವು ನೀರ್ ಕುಡಿಸ್ದಾಗೆ ಅದು ಶ್ವಾಸಕೋಶ ಕೂಡ ಅವನಿಗೆ ಕೆಮ್ಮಲ್ಲ. ಯಾಕಂದ್ರೆ ಆ ರಿಫ್ಲೆಕ್ಸ್ ನಾವು ಗ್ಯಾಗ್ ರಿಫ್ಲೆಕ್ಸ್ ಅಂತೀವಿ, ಕಾಫ್ ರಿಫ್ಲೆಕ್ಸ್ ಅಂತೀವಿ. ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಅವನಿಗೆ ಅವೇರ್ನೆಸ್ ಇರಲ್ಲ. ನೀವು ಕುಡಿಸಿದ ಅಷ್ಟು ನೀರು ಶ್ವಾಸಕೋಶಕ್ಕೆ ಹೋಗುತ್ತೆ. ಅವಲ್ಲ ನಿಮ್ಗೆ ಮುಖ ನೀರಿನಲ್ಲಿ ಮುಳುಗಿಸಿದ್ರೆ 5 ನಿಮಿಷ ಸತ್ತೋಗ್ತಾರಲ್ಲ. ಕುಡಿಸಿದ ನೀರಿನಿಂದ ಉಳ್ಕೊಳ್ಳೋನು ಅಟ್ಲೀಸ್ಟ್ ಹಂಗೆ ಕಳಿಸಿದ್ರೆ ಉಳ್ಕೊಂಡಿರೋನು ಸತ್ತು ಹೋಗ್ತಾರೆ. ದಯವಿಟ್ಟು ಆಕ್ಸಿಡೆಂಟ್ ಸ್ಪಾಟ್ ನಲ್ಲಿ ನೀವಿದ್ರೆ, ನಾನು ಸಾಕಷ್ಟು ಕಡೆ ಹೇಳಿದೀನಿ. ಒಂದ್ಸರಿ ಕನಕಪುರದಲ್ಲಿ ರೋಟರಿ ಕ್ಲಬ್ ನಾಗ ಹೇಳಿದ್ದೆ. ಅದು 1 ವಾರಕ್ಕೆ ನನ್ಗೊಂದು ಲೇಡಿ ಫೋನ್ ಮಾಡಿದ್ಲು, ಡಾಕ್ಟ್ರೆ ಇಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ನಾಗಿದ್ದೀನಿ, ನೀವು ಹೇಳಿದನ್ನ ಫಾಲೋ ಮಾಡಿ 2 ದಿವಸದ್ದೀನಿ ಡಾಕ್ಟ್ರೆ. ನನಗೆ ಅದಕ್ಕೆ ನೀವು ಡಾಕ್ಟರ್ ಅಲ್ದಿದ್ರು ಕೂಡ ನನ್ನ ಮಾತಿಗೆ ಗೌರವ ಕೊಟ್ರೆ ಅವಕಾಶ ಸಿಕ್ಕಿದಾಗ ನೀವು ಜೀವಂತ ಉಳಿಸ್ಬೋದು. ಬಟ್ ನನ್ ಕೇಳ್ತಾರೆ, ಡಾಕ್ಟರ್ ನಾವು ಏನ್ ಮಾಡ್ಬೇಕು ಆಕ್ಸಿಡೆಂಟ್ ಆದಾಗ? ವೆರಿ ವೆರಿ ಸಿಂಪಲ್. ಆಕ್ಸಿಡೆಂಟ್ ಆದಾಗೆ ಮನುಷ್ಯ ಸಾಯೋದು, ಒಂದು ಹೆಡ್ ಇಂಜುರಿ, 2ನೇದು ಬ್ಲೀಡಿಂಗ್, ಕೈ ಕಟ್ಟಾಗ್ಬಿಡುತ್ತೆ, ರಕ್ತ ಸುರಿತಿರ್ತದೆ. ಇಲ್ಲಿ ಒಂದು ಬ್ಲಡ್ ವೆಸಲ್ ಇರುತ್ತೆ, ತೊಡೆ ಒಳಗೆ ಬ್ಲಡ್ ವೆಸಲ್ ಇರುತ್ತೆ. ಎಲ್ಲೇ ಬ್ಲಡ್ ತಿಂದ್ರೆ ಕೆಲಸ ಅದ್ಮಿ ಇಡ್ಕೊಳ್ಳೋದು. ನಿಮ್ಗೆಲ್ಲ ಭಯ ಆಗುತ್ತೆ, ಅವ್ನಿಗೆ HIV ಇದ್ರೆ ನನಗೇನ್ ಬಂದ್ಬಿಟ್ಟಾತ ಅಂತ. ಇಲ್ಲ, ಬರಲ್ಲ. ನೀವು ಅವ್ನಿಗೇನಾದ್ರು HIV ಏಡ್ಸ್ ಇದ್ರೆ ಕೈನ ಕೈ ಇದ್ರೆ ಮಾತ್ರ ನಿಮಗೆ ಬರುತ್ತೆ. ಯಾಕಂದ್ರೆ ನಿಮ್ ಇಂಟ್ಯಾಕ್ಟ್ ಸ್ಕಿನ್ ಒಳಗೆ ಯಾವ ಏಡ್ಸ್ ಒಳಗೆ ಹೋಗಲ್ಲ. ನಿಮ್ಗೂ ಗಾಯ ಇದ್ದು ಅವನ ರಕ್ತ ನಿಮ್ಮ ರಕ್ತದ ಜೊತೆಲಿ ಬೆರಕೆ ಆದ್ರೆ ಮಾತ್ರ. ಸೊ ಆದ್ರೂ ರಿಸ್ಕ್ ತಗೊಳಕ್ ಬೇಡ. ಒಂದು ಹಳೆ ಬಟ್ಟೆನೋ ಖರ್ಚಿಪ ತಗೊಂಡು ಸಿನಿಮಾ ಸ್ಟೈಲ್ ನಲ್ಲಿ ಇಲ್ಲಿ ಕಟ್ಟಿ ಟೈಟ್ ಆಗಿ ಅವ ನಿಂತು ಹೋಗುತ್ತೆ. ವೆರಿ ವೆರಿ ಸಿನಿಮಾ ಎಲ್ಲ ತೋರಿಸ್ತಾರೆ, ಹೀರೋಯಿನ್ ಸೆರಗ ಹರಿದು. ಒಂದು ನಾವು ಟೂರ್ನಿಕೆ ಅಂತೀವಿ, ನೀವು ಹೇಳ್ಬೇಕು ಜೊತೆ ಹೋಗೋರ್ಗೆ ಇದನ್ನ ನಾನು ಯಾವ ಟೈಮ್ನಾಗ ಹಾಕಿದೆ ಅಂತ ಬರ್ದು ಕಳಿಸ್ಬೇಕಾದ್ರೆ 4 ಅವರ್ಗಿಂತ ಜಾಸ್ತಿ ನೀವು ಚಿತ್ರದುರ್ಗ ಹತ್ರ ಆಗಿ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಅದು ಹಂಗೆ ಇದ್ರೆ ಕೈಗೆ ಗ್ಯಾಂಗ್ರೀನ್ ಆಗ್ಬಿಡುತ್ತೆ. ಇವೆಲ್ಲ ಸಣ್ಣ ಇನ್ಫಾರ್ಮೇಶನ್. ಸೊ ಬ್ಲಡ್ ನಿಲ್ಸಿ. 2ನೇದು ಆದಷ್ಟು ಬೇಗ ನೀವು ಈ ಪೇಷಂಟ್ಗಳನ್ನ ಶಿಫ್ಟ್ ಮಾಡಿ. ಹೆಂಗ್ ಶಿಫ್ಟ್ ಮಾಡ್ಬೇಕು? ಕುಂಡ್ರಿಸ್ಬಾರ್ದು. ಫಾರ್ಚುನೇಟ್ಲಿ ಆಂಬುಲೆನ್ಸ್ ಬಂದ್ರೆ ಹಂಗ್ ಮಾಡ್ಬೋದು, ಆಟೋದನ್ ಬಂದ್ರೆ ಹೆಂಗ್ ಮಾಡ್ತೀರಿ, ಯಾರೋ ಕಾರ್ನ ನಿಲ್ಪ್ ಮಾಡಿ ಬಂದ್ರೆ ಅಲ್ಲ. ಬಟ್ ಆದಷ್ಟು ಸೈಡ್ಗೆ ತಿರುಗಿಸಿ ಮಲಗಿಸಿಬೇಕು. ಯಾಕಂದ್ರೆ ಓತ ದಾರಿಯಲ್ಲಿ ವಾಂತಿ ಮಾಡಿದ್ರೆ ರಿವರ್ಸ್ ಹೋಗುತ್ತೆ, ಅದನ್ನ ನಾವು ಆಸ್ಪಿರೇಷನ್ ಡೆತ್ ಅಂತೀವಿ. ಅಲ್ಲಿಗೂ ಪೇಷಂಟ್ ಶಾಕ್ ಅಲ್ಲಿ ಜನಗಳು ಯಾಕೆ ನೀರು ಕುಡಿಸ್ತಾರೆ ಅಂದ್ರೆ, ನೀರು ಕುಡಿದ್ರೆ ಶಕ್ತಿ ಬರುತ್ತೆ ಜೀವಗಳು. ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಗೆ ಅಂತ ಐಡಿಯಾ ಇದ್ರೆ ಓತ ದಾರಿಯೊಳಗೆ ಚಿಕ್ಕ ಹಾಸ್ಪಿಟ್ಲ್, ಇವಾಗೆಲ್ಲೋ ಚಿಕ್ಕಬಳ್ಳಾಪುರದ ಹತ್ರ ಆಕ್ಸಿಡೆಂಟ್ ಆಯ್ತು ಅಂದ್ರೆ ದಾರಿ ಒಳಗೆ ದೇವನಹಳ್ಳಿ ಒಳಗೆ ಒಂದು ಕ್ಲಿನಿಕ್ ಇದ್ರೆ ಒಂದು ಡ್ರಿಪ್ ಹಾಕ್ಸ್ಕೊಳ್ಳಿ. ಹಾಕಿಸ್ಕೊಂಡು ನೀವು ಆದಷ್ಟು ಬೇಗ ಮೇಜರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ, ಅನ್ಫಾರ್ಚುನೇಟ್ಲಿ ಹೇಳೋದು ಸುಲಭ. ನೀವು ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಬಂದು ಹೆಬ್ಬಾಳದಿಂದ ಸಂಜಯ್ ಗಾಂಧಿ ಹಾಸ್ಪಿಟಲ್ ಹೋಗೋಷ್ಟು ದಾರಿ ಒಳಗೆ ಸತ್ತು ಹೋಗ್ತಾರೆ. ಅದಕ್ಕೆ ನಿಮ್ಮ ಈ ವಾಹಿನಿಯ ಮುಖಾಂತರ ನಾನೊಬ್ಬ ಜವಾಬ್ದಾರಿ ಡಾಕ್ಟರ್ ಆಗಿ ಸರಿ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಬೆಂಗಳೂರು ಅಂತ ಸಿಟಿಯಲ್ಲಿ 4 ಜಯದೇವ, 4 ಸಂಜಯ್ ಗಾಂಧಿ, 4 ಕಿದ್ವಾಯಿ ನಿಮ್ಮೆನ್ಸ್ ಇರಬೇಕು. ಮಾಗಡಿ ಕಡೆಯವರು ಬಂದವನು ಅಲ್ಲೇ ಉಳ್ಕೋಬೇಕು, ಹೆಬ್ಬಾಳದಿಂದ ಬಂದವನು ಇಲ್ಲೇ ಉಳ್ಕೋಬೇಕು. ಆ ರೀತಿ ಮಾಡಿದ್ರೆ ಜೀವ ಉಳಿತವಿಲ್ಲ. ಸೊ ಫೈನಲಿ ನನ್ನ ಸ್ಟೇಟ್ಮೆಂಟ್, ಆಕ್ಸಿಡೆಂಟ್ ಆದಾಗೆ ನಾನು ಇಷ್ಟರಿ ಹೇಳ್ತೀನಿ, ಫಸ್ಟ್ ಜನ ಅದೇ ಮಾಡ್ತಾರೆ. ದಯವಿಟ್ಟು ಬೇಡ. ನೀರು ಕುಡಿಯೋದ್ರಿಂದ ಜೀವ ಯಾರಿಗೂ ಕುಡಿಸ್ಬಿಟ್ರಪ್ಪ ಅವ್ನು ಪಡ್ಕೋತಿದ್ದ ಕುಡಿ, ಪರವಾಗಿಲ್ಲ, ನಮ್ ಚಿಂತೆ ಇಲ್ಲ. ಯಾಕಂದ್ರೆ ಅವ್ನಿಗೇನು ಆಗಲ್ಲ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಅವ್ರಿಗೂ ಕುಡಿಸ್ಬೇಡಿ. ಯಾಕಂದ್ರೆ ಇವ್ನು ಹೋದ ತಕ್ಷಣ ಒಂದು ಆಪರೇಷನ್ ನಾವು ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆ ಇರ್ಬೇಕು. ದಾರಿಯೊಳು ಸುಸ್ತಾತಾನೆ ಅಂತ ಎಳ್ನೀರು, ಕಬ್ಬಿ ಜ್ಯೂಸು ಎಲ್ಲ ಕುಡಿಸ್ಕೊಂಡು ಹೋದ್ರೆ ನಾನು 4 ಅವರ್ ಕಾಯ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಅನಸ್ತೀಶಿಯಾ ಕೊಡ್ಬೇಕಾದ್ರೆ ಪೇಷಂಟು 4 ಅವರ್ಸ್ ಎಂಟಿ ಸ್ಟಮಕ್. ಅದಕ್ಕೆ ಎಷ್ಟೋ ಜನ ಪ್ರೆಗ್ನೆಂಟ್ ವುಮನ್ ಹಾಸ್ಪಿಟ್ಲಿಗೆ ಕರ್ಕೊಂಬರೋಗೆ ಚಿಕ್ಕಮ್ಮನ ಮನೆಗೆ ಒಬ್ಬಟ್ಟು ಕೊಡ್ತಾರೆ, ದೊಡ್ಡಮ್ಮನ ಮನೆಗೆ ಕಡುಬು ಕೊಡ್ತಾರೆ. ಅಮ್ಮ ದಯವಿಟ್ಟು ಖಾಲಿ ಹೊಟ್ಟೆಯೊಳಗೆ ಕರ್ಕೊಂಬನ್ನಿ ಬೈ ಎನಿ ಚಾನ್ಸ್. ಅವ್ರಿಗೇನ್ ಗೊತ್ತಾ, ತಿನ್ಕೊಂಡ್ಬಿಟ್ರೆ ಹೆರಿಗೆ ಸಲೀಸಾಗತ್ತೆ. ಇಲ್ಲ, ಹೆರಿಗೆ ಮಾಡೋರ್ಗು ಹೊಟ್ಟೆಯೊಳಗೆ ಖಾಲಿ ಇದ್ರೇನೆ ಒಳ್ಳೇದು. ಬೈ ಚಾನ್ಸ್ ನಾನು ಸಿಸೇರಿಯನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ಮಾಡ್ಬೋದು, ಇಲ್ಲದ್ರೆ 4 ಅವರ್ಸ್ ಕಾಯ್ಬೇಕಾಗತ್ತೆ. ಅಷ್ಟೊತ್ತಿಗೆ ಫೀಟಲ್ ಡಿಸ್ಟ್ರೆಸ್ ಆಗುತ್ತೆ, ಮುನ್ಗೂ ಡಿಸ್ಟ್ರೆಸ್ ಆಗುತ್ತೆ. ಆದ್ದರಿಂದ ಇದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇದರ ಮಾತು ದಯವಿಟ್ಟು ಅಲ್ಲಿ ಹೊಟ್ಟೆಯೊಳಗಿರಿ. ಇವಾಗ ಇನ್ನೊಂದು ಇದ್ರ ಜೊತೆಗೆ ಅಡಿಷನಲ್ ಪಾಯಿಂಟ್ ಹೇಳ್ತೀನಿ. ನೀವು ಒಂದು 15 ವರ್ಷದಿಂದ ಒಂದು ಇದು ಬಸವೇಶ್ವರ ನಗರದಲ್ಲಿ ಒಂದು ಮಗುಗೆ ಟಾನ್ಸಿಲೆಕ್ಟಮಿ ಆದ್ಮೇಲೆ ರಿಕವರಿ ರೂಮ್ ನಲ್ಲಿ ಅವ ಪೇಪರ್ನಾಗೆಲ್ಲ ಬಂದಿದ್ದೇನಂದ್ರೆ ಓವರ್ ಡೋಸ್ ಆಫ್ ಅನಸ್ತೀಶಿಯಾ ಕೊಟ್ಬಿಟ್ಟಿದ್ದ ಬಡ್ಡಿ ಮಗ, ಮುಗಿಸೋದು. ದಯವಿಟ್ಟು ತಿಳ್ಕೊಳ್ಳಿ, ಪ್ರತಿಯೊಬ್ಬ ವೈದ್ಯರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಆದ್ರೆ ಗೊತ್ತಾಯ್ತು, ವೆರಿ ಸಿಂಪಲ್ ನೋಡಿ. ಮಕ್ಕಳಿಗೆಲ್ಲ ನಾವು ಬೆಳಿಗ್ಗೆ ಹೊತ್ತು ಆಪರೇಷನ್ ಮಾಡ್ತೀವಿ. ಯಾಕೆ ಗೊತ್ತಾ? 4 ಅವರ್ಸ್ ಖಾಲಿ ಹೊಟ್ಟೆ. ಮಗು ರಾತ್ರಿ ಹಾಲು ಅನ್ನನ ಉಂಡು 12 ಗಂಟೆ ಮೇಲೆ ಏನೂ ಕೊಡಬೇಡಿ ಅಂತ ಹೇಳಿರ್ತೀವಿ, ಇಸ್ಕೊಂಡಿರ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಹಾಸ್ಪಿಟ್ಲಿಗೆ ಬರೋವಾಗೆ ಅಜ್ಜಿ ಇರುತ್ತೆ, ಮೊಮ್ಮಗನ ಮೇಲೆ ಪ್ರೀತಿ ಜಾಸ್ತಿ. ಅಯ್ಯೋ ಹಾಸ್ಪಿಟ್ಲ್ ನನ್ನ ಮಕ್ಕಳು ಕೆಡಬಿಡ್ತಾರೆ ಅನ್ಬಿಟ್ಟು ಒಂದು ಗ್ಲಾಸ್ ಹಾಲು, ಅವ್ರು ಏನು ಕೊಡಬೇಡ ಅಂದ್ರೆ ಇಡ್ಲಿ ದೋಸೆ ಕೊಡಬೇಡ ಅಂತ ಹೇಳಿರ್ತಾರೆ ಅಂತ ಗ್ಲಾಸ್ ಹಾಲು ಕುಡಿಸ್ತಾಳೆ. ಇನ್ಫ್ಯಾಕ್ಟ್ ನಮ್ಗೆ ಅದೇ ದೊಡ್ಡ ಟೆನ್ಷನ್. ಬಂದಾಗ ಕೇಳ್ತೀವಿ ಮಗುಗೆ ಏನನ್ನ ಕೊಟ್ಟಿದ್ದೀರಾ ಅಂತ. ಕೊಟ್ಟಿರೋ ಅಜ್ಜಿ ಎಲ್ಲ ಇರ್ತಾಳೆ, ಅವ್ರ ಅಮ್ಮ ಏನು ಕೊಟ್ಟಿಲ್ಲ ಡಾಕ್ಟ್ರೆ ಅಂತಾಳೆ.
ಇವನು ಹೋಗಿ ಅನಸ್ತೀಶಿಯಾ ಕೊಡ್ತಾರೆ. ಆದ್ಮೇಲೆ ಆಪರೇಷನ್ ಆಗೋರ್ಗು ಏನು ಆಗಲ್ಲ. ಎಂಡೋಟ್ರೇಕಿಯಲ್ ಟ್ಯೂಬ್ ಹಾಕಿರ್ತೀವಿ, ಅದನ್ನ ತೆಗೆಯುವಾಗೆ ಮಗು ಬಳಕ್ ಅಂತ ವಾಂತಿ ಮಾಡುತ್ತೆ. ಅವಾಗ ನಾವು ಬೈಕೊಂಡು ಅಲ್ಲೇ ಸೆಕ್ಷನ್ ಇರುತ್ತೆ, ಚಕ 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 ಉಡಿಸ್ತೀವಿ. ಆದ್ರೆ ಕೆಲವು ಸಮಯ ಮಗುನ ರಿಕವರಿ ರೂಮಿಗೆ ಕಳಿಸಿರ್ತೀವಿ, ಅಲ್ಲಿ ಒಬ್ಳೆ ಸಿಗ್ತಾಳೆ, 6-7 ಜನ ಮಕ್ಕಳು ನೋಡ್ಕೊತಿರ್ತಾಳೆ. ಮಗು ನೋಡೋಷ್ಟೊತ್ತಿಗೆ ಈ ಮಗು ಬಳಕ್ ಅಂತ ವಾಂತಿ ಮಾಡುತ್ತೆ, ಆಸ್ಪಿರೇಷನ್ ಒಳಗಡೆ ಹೋಗುತ್ತೆ, ಮಗು ಸತ್ತು ಹೋಗುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಗ್ಲಿ, ಮಗು ಸತ್ತಿದ್ದಕ್ಕೆ ವೈದ್ಯರ ನಿರ್ಲಕ್ಷ್ಯ ಅಲ್ಲ, ವೈದ್ಯರ ಓವರ್ ಡೋಸ್ ಆಫ್ ಅನಸ್ತೀಶಿಯಾ ಅಲ್ಲ, ಅಜ್ಜಿ ಕೊಟ್ಟಂತ ಒಂದು ಗ್ಲಾಸ್ ಹಾಲು. ಇದು ಎಲ್ಲ ನಾನು ಡಾಕ್ಟರ್ಸ್ ಡಿಪೆಂಡ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ನಿಮಗೆ ಅರಿವು ಇರಲಿ. ಯಾಕೆ ಮಗು ಸತ್ತೋಯ್ತು ಅನ್ನೋ ಮಾತೆತ್ತಿದ್ರೆ ವೈದ್ಯರ ನಿರ್ಲಕ್ಷ್ಯ ಅನ್ಬೇಡಿ. ನಿಮ್ಮ ಜವಾಬ್ದಾರಿ ನೀವು ನೋಡ್ಕೊಳ್ಳಿ. ಥ್ಯಾಂಕ್ ಯು.